ನಾನು ಮಾತ್ರ ಬೇಗ ಎದ್ದಿದ್ದೆ. ಈ ಸೈಡ್ ಕೂತ್ಕೊಳ್ಳೋಕ್ಕೆ ನೋಡಿ ಹೆಂಗೆ ತಿಂತವ್ರೆ, ಬಕಾಸೂರ್ ಒಂಥರ ತಿಂತಿದ್ದಾರೆ. ಮಾನಸ ವಾಟರ್ ಪಾರ್ಕ್ ಟಿಕೆಟ್ ಕೈ ಸಿಕ್ತು. ನಮಸ್ಕಾರ, ವೆಲ್ಕಮ್ ಟು ಮೋಕ್ಷಿತಾ ಮದನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಒಂದು ವಾಟರ್ ಪಾರ್ಕಿಗೆ ಹೊರಟಿದ್ದೀವಿ. ಯಾವ ವಾಟರ್ ಪಾರ್ಕ್ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ವಾಟರ್ ಪಾರ್ಕಿಗೆ ಹೋಗೋಕ್ಕೆ 10ಗೆ ರೀಚ್ ಆಗಬೇಕು ನಾವು. ಹಾಗಾಗಿ 4:15ಗೆಲ್ಲ ಎದ್ದೇಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. 4:15 ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲರೂ 4:15ಗೆ ಅಲಾರಾಮ್ ಇಟ್ಬಿಟ್ಟಿದ್ದಾರೆ. ನಾನು ಮಾತ್ರ ಬೇಗ ಎದ್ದಿದ್ದೆ. ಎಲ್ಲರೂ ಹೊರಟಿದ್ದೀವಿ. ಬನ್ನಿ, ನಮ್ಮ ಟ್ರಿಪ್ ಹೇಗೆ ನಡೆಯುತ್ತೆ, ಏನೇನು ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ಅಲ್ಲಿ ನಾನು ತೋರಿಸ್ತೀನಿ. ಬನ್ನಿ. ನೋಡಿ, ಇಲ್ಲಿ ಎಲ್ಲ ನಿಂತಿದ್ದಾರೆ. ಸಾಕು, ಇಲ್ಲ ಕಾಣಿಸ್ತೈತೆ ನೋಡಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಎಲ್ಲಿರೋದಂತ. ನೀವು ನೋಡಿದ್ರಲ್ಲ, ಬೆಟ್ಟ ಗುಡ್ಡಗಳೆಲ್ಲ ನಮ್ಮ ಮಡಿಕೇರಿಯಲ್ಲೇ ಇರೋದು. ಯಾವ ಮನಾಲಿಗೂ ಕಮ್ಮಿ ಇಲ್ಲ ನಮ್ಮ ಮಡಿಕೇರಿ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ಪ್ಲೇಸು. ಮತ್ತು ನಾವು ಮನೆಯಿಂದ ಬೇಗ ಹೊರಟಿದ್ವಲ್ಲ, ಹಾಗಾಗಿ ಟಿಫನ್ ಮಾಡಿರಲಿಲ್ಲ. ಅಲ್ಲೇ ಒಂದು ಹೋಟೆಲ್ ಕಾಣಿಸ್ತು ನಮಗೆ, ಹಾಗಾಗಿ ಅಲ್ಲೇ ಪಾರ್ಕಿಂಗ್ ಮಾಡಿ ಹೋಟೆಲಿಗೆ ಬಂದ್ವಿ. ಇವಾಗ ನಾವಿಲ್ಲಿ ಪಿಳಿಕುಳ ಅಂತ ಅಲ್ಲಿಗೆ ಎಂಟ್ರಿ ಆಗ್ತೀವಿ. ನೆಕ್ಸ್ಟ್ ನಾವು ಕಾರ್ನ ಪಿಳಿಕುಳದಲ್ಲಿ ಪಾರ್ಕಿಂಗ್ ಮಾಡಿ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಮತ್ತು ನಾನು ತುಂಬ ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಆವಾಗ ನನಗೆ ಒಂದು ಅರ್ಥ ಆಯಿತು. ಯಾಕೆಂದರೆ ಮುಂಚೆ ನನ್ನ ವೀಡಿಯೋಸ್ನ ಯಾರು ನೋಡ್ತಾರೋ ಇಲ್ವೋ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಸಬ್ಸ್ಕ್ರೈಬರ್ ಆಗ್ತಿದ್ರು, ವ್ಯೂಸ್ ಬರ್ತಿತ್ತು, ವೀಡಿಯೋಸ್ ಜಾಸ್ತಿ ಜನ ನೋಡ್ತಾ ಇದ್ರು ಅಂತ ಗೊತ್ತಿರಲಿಲ್ಲ. ಇವಾಗ ಎಲ್ಲ ಜನ ಕೇಳೋದು ನೋಡಿದರೆ ನನಗೆ ಅನಿಸ್ತಾ ಇದೆ ನಾನು ವೀಡಿಯೋ ಮಾಡೋದು ಬಿಡಬಾರ್ದಿತ್ತು. ತುಂಬ ಜನ ಕೇಳ್ತಾ ಇದ್ದಾರೆ, ನನ್ನ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದಾರೆ ಅಂತ ನನಗೆ ಇವಾಗ. ನಾವಿವತ್ತು ಮಾನಸ ವಾಟರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಬಂದಿದ್ವಿ ಎಲ್ಲರೂ. ಕಾರ್ನಲ್ಲೇ ಪಾರ್ಕಿಂಗ್ ಮಾಡಿ 1.5 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡೀಲಿ ಹೋಗ್ಬೋದಾ? ವಾಟರ್ ಪಾರ್ಕಿಗೆ ಗಾಡೀಲಿ ಹೋಗ್ಬೋದಾ? ಗಾಡೀಲಿ ಹೋಗ್ಬೋದಿತ್ತಂತೆ. ಬಟ್ ನಾವು ಅಲ್ಲಿಂದ ಕಾರಲ್ಲೇ ಕೂತ್ಕೊಂಡು ಬಂದಿದ್ದೀವಲ್ಲ, ಸ್ವಲ್ಪ ವಾಕಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಕೂಡ ಚೆನ್ನಾಗಿದೆ. ಬೆಳಗ್ಗೆ ನಾಷ್ಟಾಗೆ ಏನು ತಿಂದ್ರಿ ಎಲ್ಲರೂ? ಪುಳಿಯೋಗರೆ, ದೋಸೆ. ದೋಸೆ ಪಲಾವು ಹೇಳಿ. ವಾಟರ್ ಪಾರ್ಕಿಗೆ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟೈಮಿಗೆ ಹೋಗಬೇಕು ಅಂತ. ಸ್ಕೂಲಿಗೆ ಹಾಲಿಡೇಸ್ ಇರೋದ್ರಿಂದ ಮಕ್ಕಳುಗಳೆಲ್ಲ ತುಂಬ ಬಂದಿದ್ದಾರೆ ನೋಡಿ, ತುಂಬ ಜನ ಬಂದಿದ್ದಾರೆ. ಇದೊಂದು ಮಕ್ಕಳಿಗೆ ಆಟ ಆಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕೈ ಕರಿತಿದ್ದಾರೆ. ಫೈನಲಿ ಟಿಕೆಟ್ ಕೈ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ನಾವು ಮೈಸೂರಲ್ಲೆಲ್ಲ GRS ಎಲ್ಲ ನೋಡಿದ್ದೀವಿ. ಬಟ್ ಮಾನಸ ವಾಟರ್ ಪಾರ್ಕಿಗೆ ಬಂದಿರೋದು ಇದೇ ಫಸ್ಟು. ನೋಡೋಣ ಒಳಗಡೆ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಹೇಗಿದೆ ಅಂತ ನಾನು ಒಳಗಡೆ ಹೋಗಿ ನಿಮಗೆ ರಿವ್ಯೂ ಕೊಡ್ತೀನಿ, ಬನ್ನಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಒಳಗಡೆ ಹೇಗಿರುತ್ತೆ, ಏನೇನು ಗೇಮ್ಸ್ ಆಡ್ತೀವಿ, ಡ್ರೈ ಗೇಮ್ಸ್ ಇದೆಯಾ, ವಾಟರ್ ಗೇಮ್ಸ್ ಇದೆಯಾ ಗೊತ್ತಿಲ್ಲ ಇನ್ನು. ಇವಾಗ ನೋಡಬೇಕು, ಬನ್ನಿ.
ನೋಡಿ ಇಲ್ಲಿ ಡ್ರೆಸ್ ಕೋಡ್ ಕೂಡ ಹಾಕಿದ್ದಾರೆ. ಯಾಕೆಂದರೆ ಸ್ಯಾರಿ ಹಾಕ್ಕೊಂಡು ಅಥವಾ ಬುರ್ಕ ಹಾಕ್ಕೊಂಡು ಆ ಥರ ಏನು ಡ್ರೆಸ್ ಹಾಕ್ಕೊಂಡು ಬರೋಂಗಿಲ್ಲ. ಇದೇ ಥರ ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಬೇಕು. ಮತ್ತು ಕಾಟನ್ ಡ್ರೆಸ್ಗಳು ಹಾಕ್ಕೊಂಡು ಬರೋಂಗಿಲ್ಲ. ನಾರ್ಮಲ್ ಕಾಟನ್ ಹಾಕೋಬೋದು. ನಾರ್ಮಲ್ ಕಾಟನ್ ಹಾಕೋಬೋದು. ತುಂಬ ತಿಕ್ಕಾಗಿರೋ ಅಂಥ ಕಾಟನ್ ಡ್ರೆಸ್ಗಳನ್ನ ಹಾಕೋಂಗಿಲ್ಲ. ಬರ್ಮೋಡಸು 3/4 ಈ ಥರ ಸ್ಲಿಮ್ಮಿಂಗ್ ಡ್ರೆಸ್ಗಳನ್ನ ಹಾಕ್ಬೋದು. ಸರಿ ಬಿಡು. ಸೈಡ್ 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 ಹೋಗುವ ಇವರು ಹೇಳಿದ್ದೆ. ಸಾಕು ಸಾಕು. ಹೋಗ ಬೇಗ. ನಾ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಬೇಗ. ಬಂದಾಯ್ತಲ್ಲ. ಅಯ್ಯೋ ಈ ಬಣ್ಣೆ ನೀವ್ ಯಾವಾಗ ಬಂದ್ರಿ?
ನೋಡಿದ್ರಲ್ಲ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ವಾಟರ್ ಗೇಮ್ಸಲ್ಲಿ ಅಂತ. ಮತ್ತು ನಾವು ನೆಕ್ಸ್ಟ್ ಇಲ್ಲಿ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ನಾವು ಬೀಚ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಮನಿ ಕೂಡ ನನಗೆ ವರ್ತ್ ಅಂತ ಅನ್ನಿಸ್ತು. ಟಿಕೆಟ್ 500 ಇತ್ತು ಅಷ್ಟೇ. ಆರಾಮಾಗಿ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಮತ್ತು ಯಾವ ಗೇಮ್ ಕೂಡ ನಮಗೆ ಭಯ ಅಂತ ಅನ್ನಿಸ್ಲಿಲ್ಲ. ತುಂಬ ಖುಷಿಯಾಗಿ ನಾವು ಎಲ್ಲ ಆಟನ ಆಟಾಡಿದ್ವಿ. ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು ಅಲ್ಲಿಗೆ, ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿಂದ ನಾವು ಬರುವಾಗ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಈಗ ಹೋಗುವಾಗ ನಾವು ಗಾಡೀಲೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಇದ್ದಿದ್ದನ್ನ ವೆಹಿಕಲ್ಗೆ ಹತ್ಕೊಂಡ್ವಿ ನಾವು. ಅಲ್ಲಿಂದ ಒಂದು 5 ಮಿನಿಟ್ಸ್ ಏನೋ ಆಯಿತು. ಅಲ್ಲಿಂದ ಮತ್ತೆ ನಾವು ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ ಕಾರ್ನ ಅಲ್ಲಿಗೆ ಬಂದು ನಾವು ರೀಚ್ ಆದ್ವಿ. ನಾನು ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಆದರೆ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ರಜೆ ಇರುತ್ತಲ್ಲ, ಹಾಗಾಗಿ ಯಾರಾದರೂ ಹೋಗೋರಿದ್ರೆ ಹೋಗಲಿ ಅಂತೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ಚೆನ್ನಾಗಿದೆ. ನಿಮಗೆ ನೋಡಿದ್ರೆ ಅನಿಸುತ್ತೆ ನಾವು ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲಿಂದ ತುಂಬ ಟ್ರಾಫಿಕ್ ಇತ್ತು. ನೆಕ್ಸ್ಟ್ ನಾವು ಬೀಚ್ನ ಪ್ಲ್ಯಾನ್ ಮಾಡಿದ್ವಿ. ಯಾವ ಬೀಚಿಗೆ ಹೋಗೋದು ಅಂತ ನಾವು ಡಿಸೈಡ್ ಮಾಡುವಾಗ ತಣ್ಣೀರ್ಬಾವಿ ಬೀಚ್ ನಾವು ನೋಡಿರಲಿಲ್ಲ ಯಾವಾಗಲೂ, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ನಾವು ಹೋದ್ವಿ. ನೋಡಿ, ಇದೇ ಬೀಚ್ಗೆ ಎಂಟ್ರೆನ್ಸ್ ಇರುತ್ತೆ. ಮತ್ತು ಬೇರೆ ಬೀಚ್ಗಳಿಗೆಲ್ಲ ನಾವು ಅಮೌಂಟ್ ಪೇ ಮಾಡಬೇಕು ಅಂತ ಇರಲ್ಲ. ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಇಲ್ಲಿ ನಾವು ಅಮೌಂಟ್ನ ಪೇ ಮಾಡಬೇಕು. ಮತ್ತು ಅಮೌಂಟ್ ಏನು ಜಾಸ್ತಿ ಇರಲಿಲ್ಲ, ಒಬ್ಬೊಬ್ಬರಿಗೆ 20 ರೂಪೀಸ್ ಅನಿಸುತ್ತೆ ಅಷ್ಟೇ. ಆದರೆ ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಹೋಗಿದ್ದೆ ಒಂದು 3 o'clockಗೇನೋ ಹೋಗಿದ್ವಿ. ಆದರೂ ಆ ಟೈಮಿಂಗ್ಸಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವಂತೂ ಮುಖ ಅಂತೂ ತುಂಬ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು. ಬಟ್ ಆದರೂ ನಾವು ಬಿಡಲಿಲ್ಲ, ಏನಾದರೂ ಆಗಲಿ ಬಂದಿದ್ದೀವಿ, ನಾವು ಆಟ ಆಡಬೇಕು, ಎಂಜಾಯ್ ಮಾಡಬೇಕು ಅಂದ್ಕೊಂಡು ಆರಾಮಾಗಿ ನಾವು ಬಂದಿಲ್ಲೆಲ್ಲ ಆಟ ಆಡ್ಕೊಂಡು ಹೋದ್ವಿ. ಮತ್ತು ಈ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಎಬೋ 13 years ಅವ್ರಿಗೆ 20 ರೂಪೀಸ್ ಇರುತ್ತೆ, ಬಿಲೋ 13 years ಅವ್ರಿಗೆ 10 ರೂಪೀಸ್ ಇರುತ್ತೆ. ಮತ್ತು ಫೋಟೋಶೂಟ್ ಕೂಡ ಮಾಡಿಸ್ಕೋಬೋದು, ಅದಕ್ಕೆ ಪರ್ ಚಾರ್ಜಸ್ ಇರುತ್ತೆ ಇಷ್ಟು ಅಂತ. ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಟಾಯ್ಲೆಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾವಿಲ್ಲಿ ಬೀಚಲ್ಲಿ ಏನು ಜಾಸ್ತಿ ಆಟ ಆಡಲಿಲ್ಲ, ನೀರಿಗೆಲ್ಲ ಇಳಿಲಿಲ್ಲ. ಅಂದರೆ ನಾವಲ್ಲಿ ಒಂದು ಸಲ ವಾಟರ್ ಪಾರ್ಕಲ್ಲಿ ಆಟ ಆಡ್ಕೊಂಡು ಬಂದಿದ್ವಲ್ಲ, ಗೇಮ್ಸ್ ಎಲ್ಲ ಆಡಿದ್ವಲ್ಲ, ಹಾಗಾಗಿ ನಾವು ಬರೀ ಫೋಟೋ ತೆಕ್ಕೋಬೇಕು ಮತ್ತು ವೀಡಿಯೋಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಬೀಚಲ್ಲಿ ಜಾಸ್ತಿ ಆಟ ಆಡಲಿಲ್ಲ ನಮಗೆ. ಮತ್ತು ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಅಂದರೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ ವೀಡಿಯೋಸ್ ಎಲ್ಲ ಅಂತೇಳ್ಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಕಂಪ್ಲೀಟ್ ವೀಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ಒಂದೊಂದು ಗೇಮು ಕೂಡ ಅಷ್ಟು ಚೆನ್ನಾಗಿದೆ. ನಿಮಗೆ ಏನಾದರೂ ಮಾನಸ ವಾಟರ್ ಪಾರ್ಕ್ ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಇಷ್ಟಪಡೋ ಪ್ಲೇಸ್ಗಳು ಅಂದರೆ ಬೀಚ್ಗಳು, ನೀರೆಲ್ಲಿರುತ್ತೆ ಅದು ನನಗೆ ಆ ಪ್ಲೇಸಸ್ಗಳು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದು ಪ್ಲ್ಯಾನ್ ಮಾಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.